ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತಹ ಈ ಒಂದು ಪರಿಶುದ್ಧವಾದ ಪುನರುತ್ಥಾನ, ವಿಶೇಷವಾಗಿ ಈ ದಿನ ದೇವರು ಮರಣವನ್ನೇ ಜಯಿಸಿ ಮೃತ್ಯುಂಜಯನಾಗಿ ಎದ್ದಂಥ ದಿನ, 2024 ವರ್ಷಗಳ ಹಿಂದೆ ನಿನಗಾಗಿ ನನಗಾಗಿ ಮರಣವನ್ನೇ ಜಯಿಸಿದಂಥ ದೇವರು ಇದನ್ನ ಎಲ್ಲ ಸ್ಥಳಗಳಲ್ಲಿ ಪ್ರಪಂಚದಾದ್ಯಂತ ಈಸ್ಟರ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆಮೇಲೆ ಈಸ್ಟರ್ ಹಬ್ಬವನ್ನು ನಾವು ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಈ ದಿನದಲ್ಲಿ ದೇವರು ನಮ್ಮನ್ನು ಸಜೀವವಾಗಿರಿಸಿದ್ದಾರೆ. ಹಾಗಿದ್ರೆ ದೇವರು ಈ ದಿನ ನಮ್ಮೊಟ್ಟಿಗೆ ಮಾತನಾಡ್ತಿರುವಂಥ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆಮೇನ್. ಹೌದು ಪ್ರಿಯರೇ, ಈ ಲೋಕದಲ್ಲಿ ಮರಣವನ್ನು ಜಯಿಸಿ ಎದ್ದಂಥ ಏಕೈಕ ದೇವರು ಯೇಸು ಕ್ರಿಸ್ತನು ಮಾತ್ರವೇ. ಆ ದೇವರನ್ನೇ, ಪುನರುತ್ಥಾನನಾದಂಥ ಆ ದೇವರನ್ನು ನಾವು ಈ ದಿನ ಆರಾಧಿಸ್ತಾ ಇದ್ದೇವೆ. ಅನೇಕರು ಅಂದುಕೊಳ್ಬೋದು, ಇದು ಅವಶ್ಯವ? ಈ ಈಸ್ಟರ್ ಹಬ್ಬ, ಈ ಶ್ರಮೇ ದಿನಗಳು, ಈ ಗುಡ್ ಫ್ರೈಡೆ ಆಚರಣೆ ರೀತಿಯಾಗಿ ಮಾಡುವಂಥದ್ದು ಅವಶ್ಯವ ಎಂಬುದಾಗಿ ಅನೇಕರು ಅಂದುಕೊಳ್ತಾ ಇರ್ಬೋದು. ಇದು ಆಚರಣೆ ರೀತಿಯಾಗಿ ಅಲ್ಲ ಪ್ರಿಯರೇ, ನಾವು ಮಾಡ್ತಾ ಇರುವಂಥದ್ದು. ಆತನು ಪುನರುತ್ಥಾನನಾಗಿದ್ದಾನೆ ಎಂಬುದಾಗಿ ಪ್ರತಿಯೊಬ್ಬರಿಗೂ ತಿಳಿಸಲಿಕ್ಕೆ ಅನೇಕರು ಅಂದುಕೊಳ್ತಾ ಇದ್ದಾರೆ, ಸತ್ತ ದೇವರನ್ನ ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ. ಅಲ್ಲ, ನನಗಾಗಿ ನಮಗಾಗಿ ಸತ್ತು ಮರಣವನ್ನು ಜಯಿಸಿ ಪುನರುತ್ಥಾನನಾದಂಥ ಜೀವವುಳ್ಳ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಈ ದಿನ ಆತನು 2024 ವರ್ಷಗಳ ಹಿಂದೆ ನನಗಾಗಿ ನಮ್ಮೆಲ್ಲರ ಪಾಪ ಶಾಪಗಳನ್ನ ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡವನಾಗಿ ಭಯಂಕರವಾದ ಹಿಂಸೆಯನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ, ಸೈತಾನನ ಮರಣದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ವಾರಸುದಾರನಾಗಿ ಮಾಡಲು ಆತನು ಮೃತ್ಯುಂಜಯನಾಗಿ ಎದ್ದ ದೇವರು. ಈಗಲೂ, ಇಂದಿಗೂ, ನಿರಂತರವೂ, ಎಂದೆಂದಿಗೂ, ಯಾವಾಗಲೂ ಜೀವಿಸುವಂಥ ದೇವರಾಗಿದ್ದಾರೆ. ಆಮೇಲೆ ಈ ಒಂದು ಈಸ್ಟರ್ ದಿನದಂದು ಆತನ ಸನ್ನಿಧಾನಕ್ಕೆ ಹೋಗುವಂಥ ನಾವು ಪುನರುತ್ಥಾನರಾದಂಥ ದೇವರನ್ನ ಆರಾಧಿಸುವವರಾಗಿದ್ದೇವೆ. ಆತನು ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ಮುಂದೆಯೂ ಜೀವಿಸುವ ಆತನು, ನಿರಂತರವೂ ಜೀವಿಸುವ ಆತನು, ಎಂದೆಂದಿಗೂ ಇರುವಾತನು, ಇದ್ದಾತನು, ಇರುವಾತನು ಕೂಡ. ಆಮೇಲೆ ಅಂತಹ ಜೀವವುಳ್ಳ ದೇವರು ನಮಗಾಗಿ ಎಷ್ಟೋ ಶ್ರಮೆಯನ್ನು ಅನುಭವಿಸಿ ಮರಣದ ಮುಳ್ಳನ್ನು ಜಯಿಸಿ ಬಂದಿರುವಾಗ ನಮ್ಮೊಳಗೆ ಜೀವಿಸ್ತಂಥ ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಏನೋ ಇದು ಆಚರಣೆ ರೀತಿಯಾಗಿ ಮಾಡಬಾರ್ದು. ನನ್ನ ಕ್ರಿಸ್ತನನ್ನು ಅನೇಕರಿಗೆ ಪ್ರಕಟಪಡಿಸಬೇಕು. ಆಮೇಲೆ ಎಸ್, ಜೀವ ಸ್ವರೂಪರಂಥ ದೇವರು ನಮ್ಮೊಳಗೆ ಜೀವಿಸ್ತಾ ಇದ್ದಾರೆ ಅಂದರೆ ನಾವು ಜೀವಿಸುವಂಥವರಾಗಿದ್ದೇವೆ. ಇನ್ನೊಬ್ಬರನ್ನು ಕೂಡ ಆಧ್ಯಾತ್ಮಿಕವಾಗಿ ಸಕ್ತ ಸ್ಥಿತಿಯಲ್ಲಿ ಇರುವಂಥವ್ರನ್ನು ಕೂಡ ಜೀವಿಸುವಂತೆ ಮಾಡುವಂಥದ್ದು ನನ್ನ ದೇವರು. ಅಂಥವ್ರಿಗೆ ನಾವು ಹೋಗ್ತಾ ಇದ್ದೇವ, ಸುವಾರ್ತೆ ಸಾರ್ತಾ ಇದ್ದೇವ, ಮೃತ್ಯುಂಜಯನಾಗಿ ಎದ್ದಂಥ ಪುನರುತ್ಥಾನ ಅಂತ ಕ್ರಿಸ್ತನನ್ನು ನಾವು ತಿಳಿಸ್ತಾ ಇದ್ದೇವ ಅವರಿಗೆ ಎಂಬುದಾಗಿ ಆಲೋಚನೆ ಮಾಡೋಣ. ಏನೋ ಹಬ್ಬ ಬಂತು, ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು, ಸಂತೋಷವಾಗಿ ಆನಂದವಾಗಿ ಆ ಒಂದು ಆಚರಣೆ ಆಚರಿಸ್ಬೇಕು ಅನ್ನುವಂಥ ರೀತಿಯಾಗಿ ನಮ್ಮ ಪರಿಸ್ಥಿತಿಗಳು ಇರಬಾರ್ದು ಪ್ರಿಯರೇ. ನಮ್ಮ ಕ್ರಿಯೆಗಳಲ್ಲಿ ದೇವರು ಜೀವಿಸ್ತಾ ಇದ್ದಾರೆ ಅನ್ನುವಂಥದ್ದು ತೋರಿಸ್ಬೇಕು. ನಾವು ಜೀವಿಸುವಂಥವರಾಗಲಿ ಇನ್ನೊಬ್ಬರನ್ನು ಜೀವಿಸುವಂತೆ, ಕ್ರಿಸ್ತನಲ್ಲಿ ಜೀವಿಸುವಂತೆ ನಾವು ಮಾಡಬೇಕು. ಅದು ನಮ್ಮ ಕೆಲಸವೇ ಆಗಿದೆ. ಎಷ್ಟು ಜನರನ್ನು ನಾವು ದೇವರ ಸಂಧಾನಕ್ಕೆ ನಡೆಸ್ತಾ ಇದ್ದೇವೆ. ವರ್ಷಗಳು ಕಳೀತಾ ಇದೆ, ದಿನಗಳು ಬರ್ತಾ ಇದ್ದಾವೆ, ಸಮಯ ಅಲ್ಪವಾಗಿ ಹೋಗ್ತಾ ಇದೆ. ಎಷ್ಟು ಜನ ನಾವು ದೇವರ ಸಂಧಾನಕ್ಕೆ ನಡೆಸ್ತಾ ಇದ್ದೀವಿ? ಒಂದು ಬಾರಿ ಪರೀಕ್ಷಿಸಿಕೊಳ್ಳೋಣ. ಪರಿಶುದ್ಧವಾದ ಪುನರುತ್ಥಾನದಲ್ಲಿ ಸಂಭ್ರಮದಿಂದ ನಾವು ದೇವರ ಸನ್ನಿಧಾನಕ್ಕೆ ಹೋಗ್ತೇವೆ. ಎಷ್ಟು ಜನನ ನಾವು ನಡೆಸ್ತಾ ಇದ್ದೇವೆ ದೇವರ ಸನ್ನಿಧಾನಕ್ಕೆ? ಆಲೋಚನೆ ಮಾಡೋಣ ಪ್ರಿಯರೇ. ಆತನು ಜೀವಿಸುವ ಆತ ನಮ್ಮಲ್ಲಿ, ಆತ ನಿಜವಾಗಿಯೂ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಹೇಳೋದಾದರೆ ನಾವು ಆಧ್ಯಾತ್ಮಿಕವಾಗಿ ಜೀವಿಸಿ ಇನ್ನೊಬ್ಬರನ್ನ ಜೀವಿಸುವಂತೆ ನಾವು ಮಾಡಬೇಕು. ಕ್ರಿಸ್ತನ ಅವರ ನೆಲೆಗೊಳ್ಳುವಂತೆ ಅವರನ್ನು ಕ್ರಿಸ್ತನ ಸನ್ನಿಧಾನಕ್ಕೆ ನಡೆಸಬೇಕು, ಲೋಕಕ್ಕೆ ಸಾರಬೇಕು. ನನ್ನ ಕ್ರಿಸ್ತನು
ನಿರಂತರವೂ ಜೀವಿಸುವ ಆತನಾಗಿದ್ದಾನೆ ಎಂಬುದಾಗಿ. ಅದು ನಮ್ಮ ಕ್ರಿಯೆಗಳಿಂದಲೇ. ಆಮೇನ್. ದೇವರ ಸಂಧಾನಕ್ಕೆ ಹೋಗುವಂತೆ ನಾವು, ಸಮೂಹವಾಗಿ ಸೇರುವಂತೆ ನಾವು, ದೇವರನ್ನು ಆರಾಧಿಸುವಂತವರಾಗಿದ್ದೇವೆ. ಆತನು ನನಗಾಗಿ, ನಮಗಾಗಿ ಮರಣವನ್ನು ಜಯಿಸಿದಾನೆ. ಸುಮ್ಮನೆ ಅಲ್ಲ, ನಾವೆಂದೆಂದಿಗೂ ಆತನಲ್ಲಿ ಜೀವಿಸಬೇಕೆಂಬುದಾಗಿ ಮರಣವನ್ನು ಜಯಿಸಿ ಬಂದಂಥ ದೇವರು. ಅನ್ನ ನಿರೀಕ್ಷೆ ನಮ್ಮಲ್ಲಿದೆಯಾ? ದೇವರು ಈ ಕ್ಷಣ ಬಂದಾಗ ನಾವು ದೇವರೊಟ್ಟಿಗೆ ಹೋಗ್ತಾನೆ, ಎಂದೆಂದಿಗೂ ಜೀವಿಸ್ತಾನೆ ಎಂಬುದಾಗಿ ನಿರೀಕ್ಷೆ ಇದೆಯಾ? ಆತನು ಪುನರುತ್ಥಾನ ಜೀವವಾದಂಥ ದೇವರು, ಸತ್ತವರು ಕೂಡ ಆತನಲ್ಲಿ ಬದುಕ್ತಾರೆ. ಆಮೇನ್. ಅದಕ್ಕಾಗಿಯೇ ಶಾರೀರಿಕವಾಗಿ ಅನೇಕರು ಬದುಕುವವರಾಗಿದ್ದಾರೆ ಹೊರತು ಆಧ್ಯಾತ್ಮಿಕವಾಗಿ ಸತ್ತಂಥ ಸ್ಥಿತಿಯಲ್ಲಿದ್ದಾರೆ. ಅಂಥವ್ರನ್ನ ದೇವರ ಕಡೆಗೆ ನಡೆಸೋಣ, ಅವರನ್ನು ಜೀವಿಸುವಂತೆ ಮಾಡೋಣ. ನಾವು ಅನೇಕರಿಗೆ ಬೆಳಕಾಗಿ ಜೀವಿಸ್ತಾ ಇರುವಂಥ ಕ್ರಿಸ್ತನನ್ನು ಪ್ರಕಟಿಸೋಣ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶ್ವಾಸ. ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ, ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ ಎಂಬುದಾಗಿ ಕೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ ಸ್ತೋತ್ರ. ಅಪ್ಪ, ಈ ಒಂದು ಕರ್ತನೆ ಈಸ್ಟರ್ ನಮಗಾಗಿ ಇದ್ದಂಥ ದೇವರು, ಪುನರುತ್ಥಾನ ಅಂತ ದೇವರೇ ನಿನಗೆ ಸ್ತೋತ್ರ. ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಲಿಕ್ಕೆ ಅಪ್ಪ ಮರಣವನ್ನೇ ಜಯಿಸಿದ ಆತನೇ ನಿನಗೆ ಸ್ತೋತ್ರ. ಯಾರ್ಯಾರು ಇನ್ನೂ ಕರ್ತನೆ ಅಪ್ಪ ಆಧ್ಯಾತ್ಮಿಕವಾಗಿ ಸತ್ತಂಥ ಸ್ಥಿತಿಯಲ್ಲಿದ್ದಾರೋ ನಿನ್ನಲ್ಲಿ ಜೀವಿಸಲಿ ಕರ್ತನೆ ಸಹಾಯ ಮಾಡು, ಕೃಪೆ ತೋರಿಸು. ಈ ಒಂದು ದಿನದಲ್ಲಿ ಯಾರೆಲ್ಲ ಸಂತಾನದಲ್ಲಿ ಕರ್ತನೆ ಅನೇಕರು ನಡೆಸ್ತಾ ಇದ್ದಾರೋ ಅವರೆಲ್ಲರನ್ನ ಜೀವಿಸುವಂತೆ ಮಾಡಿ ಸಹಾಯ. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.